ನಮಸ್ಕಾರ ಗುರು, ಸ್ವಾಗತ ಸುಸ್ವಾಗತ ಇನ್ನೊಂದು ವ್ಲಾಗ್ಗೆ. ಬೆಳಿಗ್ಗೆನೆ ರೋಡ್ ಬಿದ್ಬಿಟ್ಟಿದೀನಿ ಅಂತ ನೋಡ್ಬೇಡಿ. ಏನಿಲ್ಲ, ಕತೆ ಏನು ಅಂದ್ರೆ ರಜಾ ಇತ್ತಲ್ಲ, ಅದಕ್ಕೇನೆ ಶಿಸ್ತಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ದೇವಸ್ಥಾನಕ್ಕೆ ಹೊರಟಿದೀವಿ. ಯಾವ ದೇವಸ್ಥಾನ ಏನು ಅದು ಯಾರ ಜೊತೆ ಗೊತ್ತಾ? ನನ್ನ ಚಿನ್ನಿಮ್ಮ ಮತ್ತೆ ಪಪ್ಪಮ್ಮ ಜೊತೆ. ನನ್ನ ಚಿನ್ನಿಮ್ಮ ಪಪ್ಪಮ್ಮ ಯಾರು ಅಂತ ತೋರಿಸ್ತೀನಿ ನೋಡಿ. ಅಲ್ಲಿ ಮುಂದೆ ಇಬ್ರು ನಡ್ಕೊಂಡು ಹೋಯ್ತಾ ಅವರೇ ಮೆತ್ತಗೆ ಮಾತಾಡ್ಕೊಂಡು. ಇವತ್ತು ನನ್ನ ಪಪ್ಪಮ್ಮನ ತೋರ್ಸೋ ದಿವಸ ಬಂತು. ಇವರೇ ನನ್ನ ಪಪ್ಪಮ್ಮ. ನನ್ನ ಸಿನಿಮಾ ಪಪ್ಪಮ್ಮ ಜೊತೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು, ಆಕ್ಚುಲಿ ಫಸ್ಟ್ ಬಂದಿರೋದು ಇಸ್ಕಾನ್ಗೆ. ಏನಕ್ಕೆ ಅಂದ್ರೆ ಅವ್ರಿಬ್ರಿಗೂ ಕೃಷ್ಣನ್ ತರ ಇರ್ಬೇಕಂತೆ. ಅದಕ್ಕೆ ನೆಕ್ಸ್ಟ್ ನಾನು ಕರ್ಕೊಂಡು ಹೋಗೋದು ಆಂಜನೇಯ ದೇವಸ್ಥಾನಕ್ಕೆ. ಯಾಕಂದ್ರೆ ನಾನು ಆಂಜನೇಯ ತರ ಬ್ರಹ್ಮಚಾರಿ ಆಗಿರ್ಬೇಕು ಅಂತ. ನನ್ ಮೇಲೆ ಆಣೆ ಇಟ್ಟಳು. ನನ್ ಮೇಲೆ ಆಣೆ ಇಟ್ಟಳು. ನೋಡುವ ಇವತ್ತು ಏನೇನಾಗುತ್ತೆ, ಏನೇನು ಕವರ್ ಮಾಡ್ಬೋದು ಎಲ್ಲ ಕವರ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಹೇಳ್ಗುರು, ಏನ್ ಸಮಾಚಾರ ಇವಾಗ? ಏನ್ ಬೈತಾರ ಸಮಾಚಾರ? ನೀನ್ ಹೇಳ್ಬೇಕಪ್ಪ ಬ್ರೋ, ನೀವೇನಾರು ಮಾತಾಡ್ತೀನಿ. ಹೇಳ್ರಪ್ಪ, ಹೇಳ್ರು ಹಂಗಂತೀರಾ? ಗುರು, ಮೂರನೇ ರೌಂಡ್ ಹಾಕ್ಸ್ಕೊಂಡ್ರು ಸಮಾಧಾನ ಆಗ್ತಿಲ್ಲ. ಪದೇ ಹೋಗಿ ಹಾಕ್ಸ್ಕೊಬೇಕು. ಆದ್ರೆ ಪದೇ ಆಗುವಾಗ ಹಾಕ್ಸ್ಕೊಳಕ್ಕೆ ಏನೋ ಒಂಥರ ಬೇಜಾರು. ಅದಕ್ಕೆ ಇವಾಗ ಮನೀಷ್ನ ಕಳ್ಸೋಣ ಹಾಕ್ಸ್ಕೊಳಕ್ಕೆ. ನನ್ಗೋಸ್ಕರ ಇನ್ನೊಂದು ರೌಂಡ್ ಪ್ರಸಾದ ತಗೊಂಡ್ಕೊಡಕಾಯ್ತಾ? ಗುರು, ಏನ್ ರಿಯಾಲಿಟಿ ಅಂದ್ರೆ, ನಾವು ಇಸ್ಕಾನ್ಗೆ ಮುಕ್ಕಾಲ್ ಭಾಗ ಬರೋದೇನೆ ಈ ಪೊಂಗಲ್ ಪ್ರಸಾದ ತಿನ್ನಕ್ಕೆ. ಅದೇನ್ ಮಜಾ ಇರುತ್ತೇನೋ ಗೊತ್ತಿಲ್ಲ ಗುರು. ಮನೇಲಿ ಇದೇ ನಮ್ಮ ಅಜ್ಜಿ ಮಾಡ್ತಾರೆ, ಆದ್ರೆ ಈ ಟೇಸ್ಟ್ ಬರಲ್ಲ ಗುರು. ಇಲ್ಲಿ ಬಂದು ಪದೇ ಬಂದು ಹಾಕ್ಸ್ಕೊಳ್ಳೋದು ತಗೊಂಡೋಗೋದು, ಹಾಕ್ಸ್ಕೊಳ್ಳೋದು ತಗೊಂಡೋಗೋದು, ಇದೇ ಕತೆ ನಮ್ದು. Few moments later. ಕೊನೆಗೂನು ಕೃಷ್ಣನ್ ದೇವರ ದರ್ಶನ ಆಯ್ತು. ದೇವರ ಎಲ್ಲ ಅಪ್ಲಿಕೇಶನ್ಸ್ ಹಾಕಿ ಬೇಡ್ಕೊಂಡು ಬಂದಿದೀವಿ. ಇವಾಗ ಮುಂದಿನ ನಿಲ್ದಾಣ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಸೀದಾ ಮನೆಗೆ ಹೊರಟ್ಬಿಡೋಣ. ಮುಂದಿನ ನಿಲ್ದಾಣ ಆಂಜನೇಯ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ನಮ್ಮ ಚಿನ್ನಿಮ್ಮ ಮತ್ತೆ ಪಪ್ಪಮ್ಮ ಜೊತೆ ಇಬ್ರು ಬ್ಯುಸಿಯಾಗಿ ಏನೋ ಮಾತಾಡ್ಕೊಂಡು ಹೋಗ್ತಾವ್ರೆ. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ವಿಷಯ ಅಂದ್ರೆ, ಇಸ್ಕಾನ್ಗೆ ಹೋಗ್ಬಿಟ್ಟು ಖಾರ ಪೊಂಗಲ್ ತಿಂದ್ವಲ್ಲ, ನನ್ನ ಫ್ರೆಂಡ್ ಹೇಳ್ತಿದ್ದ, ಗುರು ನಂಗೆ ಸ್ವೀಟ್ ಪೊಂಗಲ್ ತಿನ್ಬೇಕನ್ಸ್ತೈತೆ, ಇವತ್ತೆಲ್ಲ ಸ್ವೀಟ್ ತಿನ್ಬೇಕನ್ಸ್ತೈತೆ ಅಂತ. ಆದರೆ ಮ್ಯಾಟ್ರ್ ಏನು ಅಂದರೆ, ಆಂಜನೇಯ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ನಮ್ಮ ಪುಣ್ಯ ಸಿಕ್ಕಿದೆ ಸ್ವೀಟ್ ಪೊಂಗಲ್ಲು. ಇವತ್ತು ಒಳ್ಳೆ ಮಜಾ ಗುರು. ಬೆಳಗ್ಗೆ ಒಳ್ಳೊಳ್ಳೆ ಪ್ರಸಾದ ಸಿಗ್ತೈತೆ. ಹಿಂಗೆ ಎಲ್ಲ ಕಡೆ ದೇವಸ್ಥಾನ ಸುತ್ತಾಡ್ಕೊಂಡು ಇರೋಣ ಅನಿಸ್ತೈತೆ. ನೋಡುವ ಇವರು ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ. ವಿಷಯ ಏನು ಅಂದರೆ, ನೆನ್ನೆ ನೈಟಿಂದ ಫುಲ್ಲು ಜ್ವರ, ಫುಲ್ಲು ತಲೆನೋವು ಮತ್ತು ನೆಗಡಿ, ಕೆಮ್ಮು ಎಲ್ಲ ಜಾಸ್ತಿ ಆಗಿಬಿಟ್ಟೈತೆ. ವೆದರ್ ಚೇಂಜ್ ಆಗ್ತಾಯಿಲ್ಲ, ಅದಕ್ಕೆ ಮೂಗಲ್ಲಿ ಜೋಗ ಜಲಪಾತ ಹಿಂಗೇ ಹರಿತಾ ಇದೆ. ಇದೊಂದು ವಾರ 2 ವಾರ ಕಡಿಮೆ ಆಗಲ್ಲ ನನಗೆ ಬಂದರೆ. ಸೊ ಅದಕ್ಕೆ ರೆಸ್ಟ್ ಮಾಡೋದು ಒಳ್ಳೆಯದು ಅಂತ ಇವಾಗ ಸದ್ಯಕ್ಕೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಒಂದು 2 ಅವರ್ ನಿದ್ದೆ ಮಾಡಿಬಿಟ್ಟು ಎದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. One eternity later. ಎದ್ದ ತಕ್ಷಣ ಡೈರೆಕ್ಟ್ ಜಿಮ್ಗೆ ಬಂದ್ಬಿಟ್ಟೆ. ಅದೇ ಮಾಡಿದ್ದು ನೋಡಿ ನಾನು ದೊಡ್ಡ ತಪ್ಪು. ಬಾಯಿ ಮುಚ್ಕೊಂಡು ಮನೇಲಿ ಮಲ್ಕೊಬೇಕಾಗಿತ್ತು. ಕೈ ಕಾಲೆಲ್ಲ ಆಡ್ಸೋಕ್ಕಾಗ್ತಿಲ್ಲ, ನೆಗಡಿ ನಿಲ್ಸಿಲ್ಲ, ಕೆಮ್ಮು ನಿಲ್ಸಿಲ್ಲ, ಜ್ವರ ನಿಲ್ಸಿಲ್ಲ, ಇನ್ನೂ ಜಾಸ್ತಿನೇ ಆಗ್ತೈತೆ. ದಯವಿಟ್ಟು ಯಾರು ನೋಡ್ತಿರೋರು, ಸಬ್ಸ್ಕ್ರೈಬರ್ಸ್ ಯಾರು ಇರೋರು, ಅಕಸ್ಮಾತ್ ಏನಾದ್ರೂ ಜ್ವರ, ನೆಗಡಿ, ಕೆಮ್ಮು ಏನಾದರೂ ಇದ್ದಾಗ ದಯವಿಟ್ಟು ಜಿಮ್ಮಿಗೆ ಬರಬೇಡಿ. ನನ್ನಂತ ಮೂರ್ಖನ ಏನೊಬ್ಬ ಇಲ್ಲ. ಏನು ಮಾಡೋದು, ಜೋಶ ಜಿಮ್ಮಿಗೆ ಬಂದ್ಬಿಡ್ತೀವಿ. ಜಿಮ್ಮಿಗೆ ಬಂದು ಹಿಂಗೆ ಒದ್ದಾಡ್ತೀವಿ. ವರ್ಕೌಟ್ ಮುಗೀತು. ಇವಾಗ ಹೋಗಿ ಮನೆಗೆ ಇನ್ನೂ ಕೆಲಸ ಇದೆ, ಏನು ಅಂತ ಹೇಳ್ತಿ. ಇವಾಗ ತಾನೇ ಮನೆಗೆ ಬಂದೆ ಜಿಮ್ಮಿಂದ. ಏನು ವಿಷಯ ಅಂದರೆ, ಈ ಬಟ್ಟೆನ ಐರನ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ. ಏನಕ್ಕೆ ಐರನ್ ಮಾಡಿಸ್ಕೊಂಬರೋದಕ್ಕೆ ಹೋಗಿದ್ದೆ, ಏನು ಕತೆ, ಸ್ಪೆಷಲಾಗಿ ಇವಾಗ ಏನಕ್ಕೆ ಸಡನ್ನಾಗಿ ಬಟ್ಟೆ ಏನೆಲ್ಲ ಮಾಡಿಸ್ತಿರೋದು ಅನ್ನೋದು ಗೊತ್ತಾಗುತ್ತೆ ನಿಮಗೆ ನಾಳೆ ವ್ಲಾಗಲ್ಲಿ. ಆ್ಯಕ್ಚುಲಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದೊಳ್ಳೆ ಕಂಟೆಂಟು, ಒಂದೊಳ್ಳೆ ಕಡೆ ಹೋಗ್ತಾಯಿದ್ದೀವಿ. ನಾಳೆ ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಬೇಗ ಹೋಗಬೇಕು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ ನೀವೆಲ್ಲ, ಎಷ್ಟು ಚೆನ್ನಾಗಿರುತ್ತೆ ಏನು ಕತೆ ಅಂತ. ಹಂಗೇ ಇನ್ಸ್ಟಾಗ್ರಾಮ್ಗೂ ಕೂಡ ಏನೋ ಒಂದು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಇರೋರಿಗೆಲ್ಲ ಏನೋ ಒಂದು ರಿಕ್ವೆಸ್ಟ್ ಪ್ರಕಾರ ಬಂದಿದ್ದದು. ಸೊ ಅಲ್ಲೂ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡ್ತೀರಾ ಹೆಂಗಿರುತ್ತೆ, ಏನು ಕತೆ, ಅದೆಲ್ಲ ಏನು ಅಂತಲೂ. ಅದು ಬಿಹೈಂಡ್ ದ ಸೀನ್ಸ್ ಹಾಕೋಕ್ಕಾದರೆ ಪ್ರಿಪ್ರೇಷನ್ದು, ಅದು ಪ್ರತಿಯೊಂದೊಂದು ಹಾಕ್ತೀನಿ ಅಂತ ಹೇಳ್ತಾ, ಈ ವ್ಲಾಗು ತುಂಬ ಚಿಕ್ಕ ವ್ಲಾಗ್ ಆಗಿತ್ತು. ಹುಷಾರಿಲ್ದಿರೋ ಕಾರಣ ತುಂಬ ಕಂಟೆಂಟ್ಸ್ ಕವರ್ ಮಾಡೋಕ್ಕಾಗಲಿಲ್ಲ ಇವತ್ತು. ಅದಕ್ಕೆ ಆದಷ್ಟು ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಅಂತಲೂ ಹೇಳ್ತಾ, ಈ ವ್ಲಾಗ್ ಇಷ್ಟ ಆಗಿದ್ದರೆ ಮಾತ್ರ
ಕಂಪ್ಲೀಟಾಗಿ ನೋಡಿ ನನಗೆ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಹಂಗೇನೆ ನೆಕ್ಸ್ಟ್ ಏನೇನು ಅಪ್ಡೇಟ್ಸ್ ಇರುತ್ತಲ್ಲ ಅದನ್ನು ತುಂಬ ಎಂಜಾಯ್ ಮಾಡ್ತೀರಾ, ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.